ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಜಿಬಿಡಿ ಎಡಿಟರ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಗೆಲ್ಲರಿಗೂ ಸುಸ್ವಾಗತ. ಫ್ರೆಂಡ್ಸ್, ಡೆಮೋದಲ್ಲಿ ನೋಡಿದ್ರಲ್ಲ ಆ ಥರ ವಿಡಿಯೋ ಎಡಿಟಿಂಗ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡಕ್ಕೆ ಬಂದಿದ್ದೀನಿ. ಬನ್ನಿ ವಿಡಿಯೋ ಶುರು ಮಾಡೋಣ. ಶುರು ಮಾಡೋಕ್ಕಿಂತ ಮುಂಚೆ ಇದಕ್ಕೆ ಒಂದು ಆ್ಯಪ್ ಬೇಕಾಗುತ್ತೆ, ಅಲೈಟ್ ಮೋಷನ್ ಆ್ಯಪ್ ಅಂತ. ಅಲೈಟ್ ಮೋಷನ್ ಆ್ಯಪು ಪ್ಲೇಸ್ಟೋರಲ್ಲಿ ಅವೈಲೇಬಲ್ ಇದೆ. ಹೋಗ್ಬಿಟ್ಟು ಸಬ್ಸ್ಕ್ರಿಪ್ಷನ್ ಚಾರ್ಜ್ ಕಟ್ಬಿಟ್ಟು ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡ್ಕೊಂಡು ಆ್ಯಪು ಓಪನ್ ಮಾಡ್ಕೊಂಡು ವಿಡಿಯೋ ಎಡಿಟಿಂಗ್ ಮಾಡೋದು ಶುರು ಮಾಡೋಕ್ಕಿಂತ ಮುಂಚೆ ನಿಮ್ಮ ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಹೊಸಬ್ರು ಯಾರಾದರೂ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಂಡು ಆಲ್ ಅನ್ನೋ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡಿ. ಹಳೆಬರು ನೋಡ್ತಿದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಮತ್ತೆ ಹೇಗಿದೆ ವಿಡಿಯೋ ಅಂತ ಈ ವಿಡಿಯೋ ಅನಿಸಿಕೆ ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಶುರು ಮಾಡೋಣ. ಈ ಥರ ನಾನು ಪ್ರಾಜೆಕ್ಟ್ ಲಿಂಕ್ ಹಾಕಿರ್ತೀನಿ. ಆ ಪ್ರಾಜೆಕ್ಟ್ ಲಿಂಕು ಎಲ್ಲಿ ಸಿಗುತ್ತೆ ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಅದಕ್ಕೆ ಪಾಸ್ವರ್ಡ್ ಹಾಕಿರ್ತೀನಿ. ನೀವು ವಿಡಿಯೋ ಕೊನೆವರೆಗೂ ನೋಡಿದರೆ ಮಾತ್ರ ಪಾಸ್ವರ್ಡ್ ಸಿಗುತ್ತೆ. ಆ ಪಾಸ್ವರ್ಡ್ನ ನೀವು ಕಲೆಕ್ಟ್ ಮಾಡ್ಕೊಂಡು ಫೋಟೋ ಎಫೆಕ್ಟು ಮತ್ತೆ ಸಪ್ರೇಟ್ ಆಗಿ ಕೊಟ್ಟಿರ್ತೀನಿ. ಫೋಟೋ ಎಫೆಕ್ಟ್ದು ಮತ್ತೆ ಇನ್ನೊಂದು ಇವೆಲ್ಲ ಟೂಲ್ಸ್ಗಳು ಆ್ಯಡ್ ಮಾಡಿ ಇರೋದು ಸಪ್ರೇಟ್ ಆಗಿ ಕೊಟ್ಟಿರ್ತೀನಿ. ಅದೆಲ್ಲ ನೀವು ಸಪ್ರೇಟ್ ಆಗಿ ತಗೊಳ್ಬೇಕಾಗುತ್ತೆ. ಎರಡು ಪ್ರಾಜೆಕ್ಟ್ ಲಿಂಕ್ ಇರ್ತವೆ ನೋಡಿ. ಈ ಥರ ಇಲ್ಲಿ ಪ್ಲಸ್ ಐಕನ್ ಇದೆ ನೋಡಿ, ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಸೆಲೆಕ್ಟ್ ಆಲ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ಆಲ್ ಎಲ್ಲ ಸೆಲೆಕ್ಟ್ ಆಗುತ್ತೆ. ಕಾಪಿ ಲೇಯರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಕಾಪಿ ಲೇಯರ್ ಮಾಡ್ಕೊಳ್ಳಿ. ಮತ್ತೆ ಇದಕ್ಕೆ ಫೋಟೋ ಎಫೆಕ್ಟ್ ಇರುತ್ತಲ್ಲ, ಅದಕ್ಕೆ ಬಂದ್ಬಿಟ್ಟು ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಪೇಸ್ಟ್ ಲೇಯರ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಪೇಸ್ಟ್ ಆಗುತ್ತೆ. ಮತ್ತೆ ಮೇಲ್ಗಡೆ ಇದೆ ನೋಡಿ, ಅಡ್ಡ ಹೆಸರನ್ನ ಟೈಪ್ ಮಾಡ್ಕೋಬೇಕಾಗುತ್ತೆ ನೋಡಿ. ಮೇಲ್ಗಡೆ ಇದೆ ಈ ಥರ ಎಡಿಟ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ವರ್ಡ್ಸ್ ಫಸ್ಟ್ ಇರೋ ವರ್ಡ್ಸ್ನ ಡಿಲೀಟ್ ಮಾಡ್ಕೊಂಡು ಮತ್ತೆ ಇದಕ್ಕೆ ಇನ್ನೊಂದು ಆ್ಯಪ್ ಬೇಕಂತಂದ್ರೆ ಮತ್ತೆ ಕನ್ನಡ ಸಂಕ ಅಂತ ಇದು ಪ್ಲೇಸ್ಟೋರಲ್ಲಿ ಅವೈಲೇಬಲ್ ಇದೆ. ಮತ್ತು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಹೋಗ್ಬಿಟ್ಟು ಡೌನ್ಲೋಡ್ ಮಾಡ್ಕೊಳ್ಳಿ. ಈ ಥರ ನೀವು ಅಡ್ಡ ಹೆಸರನ್ನ ಬರ್ಕೋಬೇಕಾಗುತ್ತೆ ನೋಡಿ. ನಮ್ಮ ಅಡ್ಡ ಹೆಸರನ್ನ ಬರ್ಕೋತಾ ಇದ್ದೀನಿ ನಾನು ಇವಾಗ. ಈ ಥರ ಬರ್ಕೊಂಡು ಮೇಲ್ಗಡೆ ಯೂನಿಕ್ ಕೋಡ್ ಅಂತಿದೆ ನೋಡಿ, ಆ ಯೂನಿಕ್ ಕೋಡ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಕೆಳಗಡೆ ಕೋಡ್ ಬರುತ್ತೆ, ಆ ಕೋಡ್ನ ಕಾಪಿ ಮಾಡ್ಕೊಳ್ಳಿ. ಕಾಪಿ ಮಾಡ್ಕೊಂಡು ಇಲ್ಲಿ ಅಲೈಟ್ ಮೋಷನ್ಗೆ ಬಂದು ಕಾಪಿ ಮಾಡ್ಕೊಂಡಿರೋದನ್ನ ಪೇಸ್ಟ್ ಮಾಡ್ಕೋಬೇಕಾಗುತ್ತೆ ನೋಡಿ. ಈ ಥರ ಬಂದರೆ ಈ ಥರ ಜಕ್ಕೊಳ್ಳಿ ಒಂದು ಸ್ವಲ್ಪ. ಇಲ್ಲಿ ಸ್ಪೇಸ್ ಒಂದು ಸ್ವಲ್ಪ ಡಿಲೀಟ್ ಮಾಡ್ಕೊಳ್ಳಿ ನೋಡಿ. ಈ ಥರ ಕರೆಕ್ಟಾಗಿ ಆ್ಯಡ್ ಮಾಡ್ಕೊಂಡು ಕಲರ್ ಕ್ಲಿಕ್ ಮಾಡಿ. ಕಲರ್ ಏನಾದರೂ ಚೇಂಜ್ ಮಾಡ್ಕೊಂಡಿದ್ರೆ ನೀವು ಚೇಂಜ್ ಮಾಡ್ಕೋಬೋದು. ಈ ಥರ ಕಲರ್ನ ನೋಡಿ, ಅಲ್ಲಿ ರೆಡ್ ಕಲರ್ ಬಂತು, ಆ ಥರ ಚೇಂಜ್ ಮಾಡ್ಕೋಬೋದು ನೋಡಿ. ಈ ಥರ ಇಟ್ಕೊಂಡು ಒಂದು ಸ್ವಲ್ಪ ಈ ಕಡೆ ಸರಿಸ್ಕೊಳ್ಳೋಣ ನೋಡಿ. ಈ ಥರ ಇವಾಗ ಚೆನ್ನಾಗಿ ಕಾಣಿಸುತ್ತೆ ನೋಡಿದ್ರಲ್ಲ. ಅದ್ರ ಕೆಳಗಡೆ ಗ್ರೂಪ್ 1 ಅಂತಿದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಎಡಿಟ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಡೇಟ್ ಅಂತ ಇರುತ್ತೆ. ಡೇಟ್ನ ನೀವು ಎಡಿಟ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಯಾವ ಡೇಟ್ ಇರುತ್ತೆ ಆ ಡೇಟ್ನ ನೀವು ಆ್ಯಡ್ ಮಾಡಬೇಕಾಗುತ್ತೆ ನೋಡಿ. ಇವಾಗ ಡೆಮೋಗೋಸ್ಕರ ನಾನು ಒಂದು ಮಂತ್ ಚೇಂಜ್ ಮಾಡ್ಕೊಳ್ಳಿ. ಇಲ್ಲಿ ಮಂತ್ ಡೆಮೋ ಮಂತ್ ಇರುತ್ತೆ 5/2025. ಇಲ್ಲಿ ವಾರ ಇರುತ್ತೆ ನೋಡಿ, ವಾರನೂ ನೀವು ಇಲ್ಲಿ ಇರೋ ವರ್ಡ್ಸ್ನ ಡಿಲೀಟ್ ಮಾಡ್ಕೊಂಡು ಮತ್ತೆ ಆ ಆ್ಯಪ್ಗೆ ಬನ್ನಿ. ಕನ್ನಡ ಸಂಕಲನ ಆ್ಯಪ್ಗೆ ಬಂದ್ಬಿಟ್ಟು ಇಲ್ಲಿ ಯಾವ ವಾರ ಇರುತ್ತೆ ಆ ವಾರನ ನೀವು ಟೈಪ್ ಮಾಡ್ಕೊಂಡು ಇಲ್ಲಿ ಯೂನಿಕ್ ಕೋಡ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಕಾಪಿ ಮೇಲೆ ಕ್ಲಿಕ್ ಮಾಡಿದರೆ ಕೋಡ್ ಕಾಪಿ ಆಗುತ್ತೆ. ಕಾಪಿ ಮಾಡ್ಕೊಂಡಿರೋದಲ್ಲಿ ಪೇಸ್ಟ್ ಮಾಡ್ಕೊಳ್ಳಿ ನೋಡಿ. ಈ ಥರ ಪೇಸ್ಟ್ ಆದರೆ ಟೈಮಿಂಗ್ಸ್ ಚೇಂಜ್ ಮಾಡ್ಕೋಬೋದು. ನೀವು ಯಾವ ಟೈಮ್ ಬೇಕೋ ಆ ಟೈಮ್ನ ನೀವು ಇಟ್ಕೋಬೋದು. ಇಟ್ಕೊಂಡು ಕ್ಲಿಕ್ ಮಾಡ್ಕೊಳ್ಳಿ ನೋಡಿ. ಈ ಥರ ಮತ್ತೆ ಬ್ಯಾಕ್ ಬನ್ನಿ. ಗ್ರೂಪ್ 2 ಅಂತಿದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಎಡಿಟ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಎಡಿಟ್ ಟೆಕ್ಸ್ಟ್ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಇರೋದನ್ನ ರಿಮೂವ್ ಮಾಡಬೇಕಾಗುತ್ತೆ. ಎಲ್ಲ ರಿಮೂವ್ ಮಾಡ್ಕೊಂಡು ಮತ್ತೆ ಆ್ಯಪ್ಗೆ ಬರಬೇಕಾಗುತ್ತೆ. ಆ್ಯಪಿಗೆ ಬಂದು ಇಲ್ಲಿ ಅಡ್ರೆಸ್ನ ನೀವು ಟೈಪ್ ಮಾಡ್ಕೋಬೇಕಾಗುತ್ತೆ ನೋಡಿ. ನಾನು ಕನ್ನಡದಲ್ಲಿ ಟೈಪ್ ಮಾಡ್ಕೊಳ್ಳಿ. ಡೆಮೋ ಅಡ್ರೆಸ್ನ ಟೈಪ್ ಮಾಡ್ತಾ ಇದ್ದೀನಿ ನೋಡಿ. ಈ ಥರ ಡೆಮೋ ಅಡ್ರೆಸ್ನ ಟೈಪ್ ಮಾಡ್ಕೊಂಡು ತಾಲೂಕು ಜಿಲ್ಲಾ ಎಲ್ಲಾನು ನೀವು ಟೈಪ್ ಮಾಡ್ಕೊಳ್ಳಿ. ಟೈಪ್ ಮಾಡ್ಕೊಂಡು ಇಲ್ಲಿ ಕೆಳಗಡೆ ಕಾಪಿ ಅಂತ ಇರುತ್ತೆ ನೋಡಿ, ಅದರ ಮೇಲೆ ಕಾಪಿ ಮಾಡ್ಕೊಂಡು ಕೋಡು ಕಾಪಿ ಮಾಡ್ಕೊಂಡು ಪೇಸ್ಟ್ ಮಾಡ್ಕೋಬೇಕಾಗುತ್ತೆ. ಪೇಸ್ಟ್ ಮಾಡ್ಕೊಂಡು ನೋಡಿ ಈ ಥರ ಕರೆಕ್ಟಾಗಿ ಅಡ್ಜಸ್ಟ್ ಆಗುತ್ತೆ. ಕಲರ್ ನೀವು ಚೇಂಜ್ ಮಾಡ್ಕೋಬೋದು, ಅದ ಅಡ್ರೆಸ್ ಕಲರನ್ನು. ಮತ್ತು ಇನ್ನೊಂದು ಇಲ್ಲಿ ಇದೆ ನೋಡಿ ಗ್ರೂಪ್ 2 ಅಂತ, ಕೆಳಗಡೆಗೆ ಎಡಿಟ್ ಗ್ರೂಪ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಮೇಲ್ಗಡೆ ಇದರ ನೇಮ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಎಡಿಟ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿರೋ ನೇಮ್ನ ಡಿಲೀಟ್ ಮಾಡ್ಕೊಳ್ಳಿ. ಮತ್ತು ಆ್ಯಪ್ಗೆ ಬಂದು ರಿಟರ್ನ್
ಇಲ್ಲಿ ಇರೋದನ್ನ ಎಲ್ಲಾನು ರಿಮೂವ್ ಮಾಡ್ಕೊಳ್ಳಿ. ನಿಮಗೆ ಯಾವ ಹೆಸರು ಇರುತ್ತೆ ಆ ಹೆಸರನ್ನ ನೀವು ಟೈಪ್ ಮಾಡ್ಕೋಬೇಕಾಗುತ್ತೆ. ನೋಡಿ ಈ ತರ ಟೈಪ್ ಮಾಡ್ಕೊಂಡು ಕೆಳಗಡೆ ಕೋಡ್ ಬರುತ್ತೆ, ಆ ಕೋಡ್ನ ಕಾಪಿ ಮಾಡ್ಕೊಂಡು ಮತ್ತೆ ಅಲೈಟ್ ಮೋಷನ್ಗೆ ಬಂದು ಕಾಪಿ ಮಾಡ್ಕೊಂಡಿರೋದನ್ನ ಪೇಸ್ಟ್ ಮಾಡಬೇಕಾಗುತ್ತೆ. ಪೇಸ್ಟ್ ಮಾಡ್ಕೊಂಡು ನೇಮ್ನ ಅಡ್ಜಸ್ಟ್ ಮಾಡ್ಕೊಂಡು ಮತ್ತೆ ಮೂವ್ ಟ್ರಾನ್ಸಾಕ್ಷನ್ ಮೇಲೆ ಹೋಗಿ ಜೂಮ್ ಮಾಡ್ಕೊಳ್ಳಿ. ನೋಡಿ ಈ ತರ ಒಂದ್ ಸ್ವಲ್ಪ ಜೂಮ್ ಮಾಡ್ಕೊಳ್ಳಿ. ನೇಮ್ನ ಕೆಳಗಡೆ ಇದೆ ನೋಡಿ ಎಡಿಟ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿರೋ ನೇಮ್ನ ಡಿಲೀಟ್ ಮಾಡ್ಕೊಳ್ಳಿ. ಮತ್ತೆ ಆ್ಯಪ್ಗೆ ಬನ್ನಿ, ಕನ್ನಡ ಸಂಕಲನ ಆ್ಯಪ್ಗೆ ಬಂದ್ಬಿಟ್ಟು ಹುಡುಗಿ ಹೆಸರನ್ನ ಟೈಪ್ ಮಾಡ್ಕೊಳ್ಳಿ. ಕೆಳಗಡೆ ಕೋಡ್ ಬರುತ್ತೆ, ಆ ಕೋಡ್ನ ಕಾಪಿ ಮಾಡ್ಕೊಳ್ಳಿ. ಅಲೈಟ್ ಮೋಷನ್ಗೆ ಬಂದು ಕಾಪಿ ಮಾಡ್ಕೊಂಡಿರೋದನ್ನ ಪೇಸ್ಟ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನೀವು ಕನ್ನಡ ಫಾಂಟ್ನ ಆ್ಯಡ್ ಮಾಡ್ಕೊಂಡಿರ್ಬೇಕಾಗುತ್ತೆ. ಆ್ಯಡ್ ಮಾಡ್ಕೊಂಡ್ರೆ ಮಾತ್ರ ಇದು ವರ್ಕ್ ಆಗೋದು. ನೋಡಿ ಈ ತರ ಒಂದ್ ಸ್ವಲ್ಪ ಕನ್ನಡ ಫಾಂಟ್ ಹೇಗೆ ಆ್ಯಡ್ ಮಾಡ್ಬೇಕು ಅಂತಾನು ತಿಳಿಸ್ಕೊಟ್ಟಿದ್ದೀನಿ, ಹೋಗ್ಬಿಟ್ಟು ವಿಡಿಯೋದಲ್ಲಿ ನೋಡ್ಕೊಳ್ಳಿ ನೀವು. ನೋಡಿ ಈ ತರ ನೇಮ್ನ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಆ್ಯಡ್ ಮಾಡ್ಕೊಂಡು ನೋಡಿ ಅಡ್ರೆಸ್ ಆಯ್ತು, ಮತ್ತೆ ಹುಡುಗನ ಹೆಸರು ಆಯ್ತು, ಎಲ್ಲ ಅಡ್ರೆಸ್ ಡೀಟೇಲ್ಸ್ ಎಲ್ಲ ಹಾಕಿದ್ದೀನಿ. ಕೆಳಗಡೆ ಬಂದ್ರೆ ಫೋಟೋ ಅಂತ ಇರುತ್ತೆ ನೋಡಿ, ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಂಡು ಕಲರ್ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಸ್ಟಾರ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಿಮ್ಗೆ ನೋಡಿ ಈ ತರ ಫೋಟೋನ ನೀವು ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಆ್ಯಡ್ ಮಾಡ್ಕೊಂಡ್ರೆ ಇದಕ್ಕೆಲ್ಲ ಎಫೆಕ್ಟ್ ಇರುತ್ತೆ. ನೀವೇನಿಲ್ಲ ಆ ಫೋಟೋನ ಮಾತ್ರ ಕರೆಕ್ಟ್ ಆಗಿ ಅಡ್ಜಸ್ಟ್ ಮಾಡಿ ಇಟ್ಕೊಂಡ್ಬಿಡಿ ಅಷ್ಟೇ. ನೋಡಿ ಈ ತರ ಸ್ಕ್ರಾಲ್ ಅಪ್ ಮಾಡಿದ್ರೆ ಮತ್ತೆ ಮುಂದೆ ಫೋಟೋ ಮೇಲೆ ಕ್ಲಿಕ್ ಮಾಡೋ ಕಲರ್ ಫಿಲ್ ಮೇಲೆ ಕ್ಲಿಕ್ ಮಾಡಿದ್ರೆ ಸ್ಟಾರ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮ್ಗೆ ಯಾವ ತರ ಫೋಟೋ ಬೇಕು ಆ ಫೋಟೋನ ಚೂಸ್ ಮಾಡ್ಕೊಂಡು ನೋಡಿ ಈ ಕಡೆ ಆ ಕಡೆ ಒಂದ್ ಸ್ವಲ್ಪ ಜರುಗಿದ್ರೆ ಇಷ್ಟು ತಂದು ಕೂಡಿ ಮತ್ತೆ ಜೂಮ್ ಮಾಡ್ಕೊಳ್ಳಿ. ಇದೇ ತರ ಎಲ್ಲ ಫೋಟೋನು ಆ್ಯಡ್ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಈ ರೀತಿ ಎಲ್ಲ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಂಡು ಕಲರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಸ್ಟಾರ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಫೋಟೋಗಳು ನಿಮ್ಗೆ ಯಾವ ತರ ಫೋಟೋ ಬೇಕೋ ಆ ತರ ಫೋಟೋನ ಆ್ಯಡ್ ಮಾಡ್ಕೊಳ್ಳಿ. ನೋಡಿ ಈ ತರ ಫೋಟೋ ಇದ್ರೆ ಮೂವ್ ಟ್ರಾನ್ಸಾಕ್ಷನ್ ಮೇಲೆ ಹೋಗಿ ಕ್ಲಿಕ್ ಮಾಡ್ಕೊಂಡು ಜೂಮ್ ಔಟ್ ಮಾಡ್ಕೊಳ್ಳಿ ಅಂತ. ನೋಡಿ ಈ ತರ ಎಲ್ಲ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಂಡು ಕಲರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮಗೆ ಯಾವ ಫೋಟೋ ಆ್ಯಡ್ ಮಾಡ್ಬೇಕಾಗುತ್ತೆ ಆ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಂಡು ನೋಡಿ ಈ ತರ ಫೋಟೋ ಇದ್ರೆ ಮತ್ತೆ ಈಗ ಇಷ್ಟು ಇಟ್ಕೊಂಡು ಜೂಮ್ ಮಾಡ್ಕೊಂಡು ಫೋಟೋನ ಮಾಡ್ಕೊಂಡು ಇಷ್ಟು ಕರೆಕ್ಟಾಗಿ ಫೋಟೋನ ಸೆಟ್ ಮಾಡ್ಕೊಳ್ಳಿ. ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಕಲರ್ ಫಿಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಫೋಟೋನ ಚೇಂಜ್ ಮಾಡ್ಕೊಳ್ಳಿ. ಈ ತರ ಮೂವ್ ಟ್ರಾನ್ಸಾಕ್ಷನ್ ಮೇಲೆ ಹೋಗ್ಬಿಟ್ಟು ಈ ತರ ಫೋಟೋನ ಕರೆಕ್ಟಾಗಿ ಸೆಟ್ ಮಾಡ್ಕೊಳ್ಳಿ. ನೋಡಿ ಇದೇ ರೀತಿ ಎಲ್ಲ ಫೋಟೋನ ಆ್ಯಡ್ ಮಾಡಿರುತ್ತೆ ನೀವು. ನೋಡಿ ನಾನು ಆಲ್ರೆಡಿ ಇವಾಗ ಎಲ್ಲಾನು ಫೋಟೋಗಳನ್ನ ಆ್ಯಡ್ ಮಾಡಿದ್ದೀನಿ. ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಸಾಂಗ್ ಅನ್ನು ಚೂಸ್ ಮಾಡ್ಕೊಂಡ್ರೆ ಸ್ಕ್ರೋಲ್ ಅಪ್ ಮಾಡ್ಕೊಂಡು ಬಂದು ಸಾಂಗ್ ಎಂಡ್ವರೆಗೂ ಇಟ್ಕೊಂಡು ಕಟ್ ಮಾಡ್ಕೊಂಡು ಆಮೇಲೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ವಿಡಿಯೋ ಎಕ್ಸ್ಪೋರ್ಟ್ ಆಗುತ್ತೆ. ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ರೆ ವಿಡಿಯೋ ಇಲ್ಲಿ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತೆ ಇನ್ನಿತರಿಗೆ ಶೇರ್ ಮಾಡಿ.